ಪ್ರೀತಿಸಿದ ಯುವಕನ ಜೊತೆ ಯುವತಿ ಪರಾರಿಯಾಗಿರುವಂತ ಘಟನೆ ಇದು. ಹಿಂಗ್ ಮಾಡಿದ್ದಕ್ಕೆ ಬದುಕಿದ್ದಾಗಲೇ ಮಗಳ ತಿಥಿಯನ್ನ ತಂದೆ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ನಾಗರಾಳ ಗ್ರಾಮದಲ್ಲಿ ಘಟನೆ ಆಗಿದೆ. ನಾಗರಾಳ ಗ್ರಾಮದ ಸುಷ್ಮಿತಾ ವಿಠಲ್ ನಡುವೆ ಪ್ರೇಮಾಂಕುರವಾಗಿತ್ತು. ಗ್ರಾಮ ಸೇವಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದ ವಿಠಲ್ ಮೊದಲು ರಾಯಬಾಗ ಠಾಣೆಗೆ ದೂರು ನೀಡ್ತಾರೆ. ಶಿವಗೌಡ ಮಗಳು ಕಾಣೆಯಾಗಿದ್ದಾಳೆ, ಮಿಸ್ ಆಗಿದ್ದಾಳೆ ಅಂತ ಹೇಳಿ ಕಂಪ್ಲೇಂಟ್ ಕೊಡ್ತಾರೆ. ದೂರು ನೀಡಿದ್ದ ತಂದೆ ಅಸಲಿ ವಿಚಾರ ತಿಳಿದ ಬಳಿಕ ಮಗಳು ಸತ್ತೇ ಹೋದ್ಲು ಅಂತ ಹೇಳಿ ತಿಥಿ ಮಾಡಿದ್ದಾರೆ ಶಿವಗೌಡ. ಅದ ನಮಗ ಸಂಸ್ಕಾರ ಬಿಟ್ಟು ಬೇರೆ ಮನೆ ತನಕ ಕೆಡಕ್ ಮಾಡಿ ನಮ್ಮ ಮನಸ್ಸು ದಿವಸ ಬಾಳಾಕಿ ಅದರ ಕಾರಣಕ್ಕಾಗಿ ಯಾಕೆ ನಮ್ಮ ಪಾಲಿಗೆ ನಮ್ಮ ಮನೆಗೆ ತೀರ್ಕೊಂಡು ಅಂತ ಹೇಳಿ ಊಟ ಹಾಕಿಸಿದ್ವಿ. ಎಂದು ನಡೆದಂತ ಘಟನೆ ಸರ್ ಇದು? ನೀನು 9/10 ಇದಲ್ಲ, ನೀನು 9 ತಾರೀಕು. ನೀವೇನಾದ್ರೂ ಕಂಪ್ಲೇಂಟ್ಸ್ ಅದು ಇದು ಏನಾದ್ರು ಕೊಟ್ರಿ? ಏನಿಲ್ಲ, ಮಿಸ್ಸಿಂಗ್ ಆಗೈತೆ ಅಂತ. ಮಿಸ್ಸಿಂಗ್ ಆಯ್ತು ಕಂಪ್ಲೇಂಟ್ ಮಾಡಿದ್ದು. ಅವ್ರಿಗೆ ಹೇಳಿ ಇದನ್ನು ಮುಗಿಸ್ತೇವೆ ನಾವು ಮಾಡಿ ಅಂತ ಹೇಳಿ ಮುಗಿಸಿದ್ರು. ಅವ್ರು ಏನಾದ್ರು ಏನ್ ಸರ್ಚಿಂಗ್ ಮಾಡ್ತೀವಿ ಅಂತ ಏನ್ ಹೇಳಿ? ಏನಿಲ್ಲ, ಪೊಲೀಸ್ನವ್ರು ಏನ್ ಹೇಳಿ ಅವ್ರು ಡಿಗ್ರಿ ಮಾಡಿ ಅದನ್ನ ಕೋರ್ಟ್ನಾಗ ಮುಗಿಸೋದು ಮಾಡಿದ್ರು. ನಮ್ಮ ಮನೆಗೆ ಸಂಬಂಧಪಟ್ಟಕ್ಕೆ ಅಲ್ಲ ಅಂತ ಹೇಳಿ 4 ಮಂದಿ ಮಕ್ಕಳು 3 ಮಂದಿ 4ನೇದಕ್ಕೆ ಅಲ್ಲ ಅಂತ ಹೇಳಿ ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳಿ. ಅಂದ್ರೆ ಟೋಟಲ್ ನಿಮ್ಗೆ 4 ಜನ ಮಕ್ಕಳು? 4ನೇದಕ್ಕೆ ಗಂಡು ಮಕ್ಕಳು ಎಷ್ಟು ಜನ ರೀ? ಯಾರಿಲ್ಲ, ಹೆಣ್ಮಕ್ಳ 3 ಜನ, 4 ಜನ ಒಬ್ಬ ತೀರ್ಕೊಂಡಿದ್ರಿ. ಇದು ಹೊಲಸ ಕೆಲಸ ಮಾಡಿ ವಯಸ್ಸಾದ ಕಾಲಕ್ಕಿಂತ ಮಾಡಿಲ್ಲ ಹೇಳಿ. ಈ ತರ ಹೆಣ್ಮಕ್ಳಿಗೆ ಸರ್ ಈಗಿನ ಇದ್ರೊಳಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಿ? ಯಾನ್ರಿ ಬೇರೆ ಹೆಣ್ಮಕ್ಳಿಗೆ ಈ ಮೂಲಕ ನೀವೇನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಒಂದು ಸಂದೇಶ. ಪ್ರೀತಿಸಿದ ಯುವಕನ ಜೊತೆ ಯುವತಿ ಪರಾರಿಯಾಗಿರುವಂತ ಘಟನೆ ಇದು. ಹಿಂಗ್ ಮಾಡಿದ್ದಕ್ಕೆ ಬದುಕಿದ್ದಾಗಲೇ ಮಗಳ ತಿಥಿಯನ್ನ ತಂದೆ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ನಾಗರಾಳ ಗ್ರಾಮದಲ್ಲಿ ಘಟನೆ ಆಗಿದೆ. ನಾಗರಾಳ ಗ್ರಾಮದ ಸುಷ್ಮಿತಾ ವಿಠಲ್ ನಡುವೆ ಪ್ರೇಮಾಂಕುರವಾಗಿತ್ತು. ಗ್ರಾಮ ಸೇವಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದ ವಿಠಲ್ ಮೊದಲು ರಾಯಬಾಗ ಠಾಣೆಗೆ ದೂರು ನೀಡ್ತಾರೆ. ಶಿವಗೌಡ ಮಗಳು ಕಾಣೆಯಾಗಿದ್ದಾಳೆ, ಮಿಸ್ ಆಗಿದ್ದಾಳೆ ಅಂತ ಹೇಳಿ ಕಂಪ್ಲೇಂಟ್ ಕೊಡ್ತಾರೆ. ದೂರು ನೀಡಿದ್ದ ತಂದೆ ಅಸಲಿ ವಿಚಾರ ತಿಳಿದ ಬಳಿಕ ಮಗಳು ಸತ್ತೇ ಹೋದ್ಲು ಅಂತ ಹೇಳಿ ತಿಥಿ ಮಾಡಿದ್ದಾರೆ ಶಿವಗೌಡ. ಅದ ನಮಗ ಸಂಸ್ಕಾರ ಬಿಟ್ಟು ಬೇರೆ ಮನೆ ತನಕ ಕೆಡಕ್ ಮಾಡಿ ನಮ್ಮ ಮನಸ್ಸು ದಿವಸ ಬಾಳಾಕಿ ಅದರ ಕಾರಣಕ್ಕಾಗಿ ಯಾಕೆ ನಮ್ಮ ಪಾಲಿಗೆ ನಮ್ಮ ಮನೆಗೆ ತೀರ್ಕೊಂಡು ಅಂತ ಹೇಳಿ ಊಟ ಹಾಕಿಸಿದ್ವಿ. ಎಂದು ನಡೆದಂತ ಘಟನೆ ಸರ್ ಇದು? ನೀನು 9/10 ಇದಲ್ಲ, ನೀನು 9 ತಾರೀಕು. ನೀವೇನಾದ್ರೂ ಕಂಪ್ಲೇಂಟ್ಸ್ ಅದು ಇದು ಏನಾದ್ರು ಕೊಟ್ರಿ? ಏನಿಲ್ಲ, ಮಿಸ್ಸಿಂಗ್ ಆಗೈತೆ ಅಂತ. ಮಿಸ್ಸಿಂಗ್ ಆಯ್ತು ಕಂಪ್ಲೇಂಟ್ ಮಾಡಿದ್ದು. ಅವ್ರಿಗೆ ಹೇಳಿ ಇದನ್ನು ಮುಗಿಸ್ತೇವೆ ನಾವು ಮಾಡಿ ಅಂತ ಹೇಳಿ ಮುಗಿಸಿದ್ರು. ಅವ್ರು ಏನಾದ್ರು ಏನ್ ಸರ್ಚಿಂಗ್ ಮಾಡ್ತೀವಿ ಅಂತ ಏನ್ ಹೇಳಿ? ಏನಿಲ್ಲ, ಪೊಲೀಸ್ನವ್ರು ಏನ್ ಹೇಳಿ? ಅವ್ರು ಡಿಗ್ರಿ ಮಾಡಿ ಅದನ್ನ ಕೋರ್ಟ್ನಾಗ ಮುಗಿಸೋದು ಮಾಡಿದ್ರು. ನಮ್ಮ ಮನೆಗೆ ಸಂಬಂಧಪಟ್ಟಕ್ಕೆ ಅಲ್ಲ ಅಂತ ಹೇಳಿ 4 ಮಂದಿ ಮಕ್ಕಳು 3 ಮಂದಿ 4ನೇದಕ್ಕೆ ಅಲ್ಲ ಅಂತ ಹೇಳಿ ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳಿ. ಅಂದ್ರೆ ಟೋಟಲ್ ನಿಮ್ಗೆ 4 ಜನ ಮಕ್ಕಳು? 4ನೇದಕ್ಕೆ ಗಂಡು ಮಕ್ಕಳು ಎಷ್ಟು ಜನ ರೀ? ಯಾರಿಲ್ಲ, ಹೆಣ್ಮಕ್ಳ 3 ಜನ, 4 ಜನ ಒಬ್ಬ ತೀರ್ಕೊಂಡಿದ್ರಿ. ಇದು ಹೊಲಸ ಕೆಲಸ ಮಾಡಿ ವಯಸ್ಸಾದ ಕಾಲಕ್ಕಿಂತ ಮಾಡಿಲ್ಲ ಅಂತ ಹೇಳಿ. ಈ ತರ ಹೆಣ್ಮಕ್ಳಿಗೆ ಸರ್ ಈಗಿನ ಇದ್ರೊಳಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಿ? ಯಾನ್ರಿ ಬೇರೆ ಹೆಣ್ಮಕ್ಳಿಗೆ ಈ ಮೂಲಕ ನೀವೇನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಒಂದು ಸಂದೇಶ. ಪ್ರೀತಿಸಿದ ಯುವಕನ ಜೊತೆ ಯುವತಿ ಪರಾರಿಯಾಗಿರುವಂತ ಘಟನೆ ಇದು. ಹಿಂಗ್ ಮಾಡಿದ್ದಕ್ಕೆ ಬದುಕಿದ್ದಾಗಲೇ ಮಗಳ ತಿಥಿಯನ್ನ ತಂದೆ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ನಾಗರಾಳ ಗ್ರಾಮದಲ್ಲಿ ಘಟನೆ ಆಗಿದೆ. ನಾಗರಾಳ ಗ್ರಾಮದ ಸುಷ್ಮಿತಾ ವಿಠಲ್ ನಡುವೆ ಪ್ರೇಮಾಂಕುರವಾಗಿತ್ತು. ಗ್ರಾಮ ಸೇವಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದ ವಿಠಲ್ ಮೊದಲು ರಾಯಬಾಗ ಠಾಣೆಗೆ ದೂರು ನೀಡ್ತಾರೆ. ಶಿವಗೌಡ ಮಗಳು ಕಾಣೆಯಾಗಿದ್ದಾಳೆ, ಮಿಸ್ ಆಗಿದ್ದಾಳೆ ಅಂತ ಹೇಳಿ ಕಂಪ್ಲೇಂಟ್ ಕೊಡ್ತಾರೆ. ದೂರು ನೀಡಿದ್ದ ತಂದೆ ಅಸಲಿ ವಿಚಾರ ತಿಳಿದ ಬಳಿಕ
ಮಗಳು ಸತ್ತೇ ಹೋದ್ಲು ಅಂತ ಹೇಳಿ ತಿಥಿ ಮಾಡಿದ್ದಾರೆ ಶಿವಗೌಡ. ಅದ ನಮಗ ಸಂಸ್ಕಾರ ಬಿಟ್ಟು ಬೇರೆ ಮನೆ ತನಕ ಕೆಡಕ್ ಮಾಡಿ ನಮ್ಮ ಮನಸ್ಸು ನೋವು ಬಹಳ ಆಕಿ. ಅದರ ಕಾರಣಕ್ಕಾಗಿ ಯಾಕೆ ನಮ್ಮ ಪಾಲಿ ನಮ್ಮ ಮನೆಗೆ ತೀರ್ಕೊಂಡ್ರು ಅಂತ ಹೇಳಿ ಊಟ ಹಾಕ್ಸಿದ್ವಿ. ಎಂದು ನಡೆದಂತ ಘಟನೆ ಸರ್ ಇದು? ನೀನು 9-10 ಇದಲ್ಲ, ನೀನು 9 ತಾರೀಕು. ನೀವೇನಾದ್ರೂ ಕಂಪ್ಲೇಂಟ್ಸ್ ಅದು ಇದು ಏನಾದ್ರು ಕೊಟ್ರಿ? ಏನಿಲ್ಲ, ಮಿಸ್ಸಿಂಗ್ ಆಗೈತೆ ಅಂತ. ಮಿಸ್ಸಿಂಗ್ ಆಯ್ತು ಕಂಪ್ಲೇಂಟ್ ಮಾಡಿದ್ದು. ಅವ್ರಿಗೆ ಹೇಳಿ ಇದನ್ನು ಮುಗಿಸ್ತೇವೆ ನಾವು ಮಾಡಿ ಅಂತ ಹೇಳಿ ಮುಗಿಸಿದ್ರು. ಅವ್ರು ಏನಾದ್ರು ಏನ್ ಸರ್ಚಿಂಗ್ ಮಾಡ್ತೀವತ್ತ ಏನ್ ಹೇಳಿ? ಏನಿಲ್ಲ, ಪೊಲೀಸ್ನವ್ರು ಏನ್ ಹೇಳಿ? ಅವ್ರು ಡಿಗ್ರಿ ಮಾಡಿ ಅದನ್ನ ಕೋರ್ಟ್ನಾಗ ಮುಗಿಸೋದು ಮಾಡಿದ್ರು. ನಮ್ಮ ಮನೆಗೆ ಸಂಬಂಧಪಟ್ಟಕ್ಕೆ ಅಲ್ಲ ಅಂತ ಹೇಳಿ 4 ಮಂದಿ ಮಕ್ಕಳು 3 ಮಂದಿ 4ನೇದಕ್ಕೆ ಅಲ್ಲ ಅಂತ ಹೇಳಿ ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳಿ. ಅಂದ್ರೆ ಟೋಟಲ್ ನಿಮ್ಗೆ 4 ಜನ ಮಕ್ಕಳು. 4ನೇದಕ್ಕೆ ಗಂಡು ಮಕ್ಕಳು ಎಷ್ಟು ಜನ ರೀ? ಯಾರಿಲ್ಲ, ಹೆಣ್ಮಕ್ಳ 3 ಜನ, 4 ಜನ. ಒಬ್ಬ ತೀರ್ಕೊಂಡಿದ್ರಿ. ಇದು ಹೊಲಸ ಕೆಲಸ ಮಾಡಿ ವಯಸ್ಸಾದ ಕಾಲಕ್ಕಿಂತ ಮಾಡಿ ಅಂತ ಹೇಳಿ. ಈ ತರ ಹೆಣ್ಮಕ್ಳಿಗೆ ಸರ್ ಈಗಿನ ಇದ್ರೊಳಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಿ? ಯಾನ್ರಿ ಬೇರೆ ಹೆಣ್ಮಕ್ಳಿಗೆ ಈ ಮೂಲಕ ನೀವೇನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಇದೊಂದು ಸಂದೇಶ. ಪ್ರೀತಿಸಿದ ಯುವಕನ ಜೊತೆ ಯುವತಿ ಪರಾರಿಯಾಗಿರುವಂತ ಘಟನೆ ಇದು. ಹಿಂಗ್ ಮಾಡಿದ್ದಕ್ಕೆ ಬದುಕಿದ್ದಾಗಲೇ ಮಗಳ ತಿಥಿಯನ್ನ ತಂದೆ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ನಾಗರಾಳ ಗ್ರಾಮದಲ್ಲಿ ಘಟನೆ ಆಗಿದೆ. ನಾಗರಾಳ ಗ್ರಾಮದ ಸುಷ್ಮಿತಾ ವಿಠಲ್ ನಡುವೆ ಪ್ರೇಮಾಂಕುರವಾಗಿತ್ತು. ಗ್ರಾಮ ಸೇವಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದ ವಿಠಲ್ ಮೊದಲು ರಾಯಬಾಗ ಠಾಣೆಗೆ ದೂರು ನೀಡ್ತಾರೆ ಶಿವಗೌಡ. ಮಗಳು ಕಾಣೆಯಾಗಿದ್ದಾಳೆ, ಮಿಸ್ ಆಗಿದ್ದಾಳೆ ಅಂತ ಹೇಳಿ ಕಂಪ್ಲೇಂಟ್ ಕೊಡ್ತಾರೆ. ದೂರು ನೀಡಿದ್ದ ತಂದೆ ಅಸಲಿ ವಿಚಾರ ತಿಳಿದ ಬಳಿಕ ಮಗಳು ಸತ್ತೇ ಹೋದ್ಲು ಅಂತ ಹೇಳಿ ತಿಥಿ ಮಾಡಿದ್ದಾರೆ ಶಿವಗೌಡ. ಅದ ನಮಗ ಸಂಸ್ಕಾರ ಬಿಟ್ಟು ಬೇರೆ ಮನೆ ತನಕ ಕೆಡಕ್ ಮಾಡಿ ನಮ್ಮ ಮನಸ್ಸು ನೋವು ಬಹಳ ಆಕಿ. ಅದರ ಕಾರಣಕ್ಕಾಗಿ ಯಾಕೆ ನಮ್ಮ ಪಾಲಿ ನಮ್ಮ ಮನೆಗೆ ತೀರ್ಕೊಂಡ್ರು ಅಂತ ಹೇಳಿ ಊಟ ಹಾಕ್ಸಿದ್ವಿ. ಎಂದು ನಡೆದಂತ ಘಟನೆ ಸರ್ ಇದು? ನೀನು 9-10 ಇದಲ್ಲ, ನೀನು 9 ತಾರೀಕು. ನೀವೇನಾದ್ರೂ ಕಂಪ್ಲೇಂಟ್ಸ್ ಅದು ಇದು ಏನಾದ್ರು ಕೊಟ್ರಿ? ಏನಿಲ್ಲ, ಮಿಸ್ಸಿಂಗ್ ಆಗೈತೆ ಅಂತ. ಮಿಸ್ಸಿಂಗ್ ಆಯ್ತು ಕಂಪ್ಲೇಂಟ್ ಮಾಡಿದ್ದು. ಅವ್ರಿಗೆ ಹೇಳಿ ಇದನ್ನು ಮುಗಿಸ್ತೇವೆ ನಾವು ಮಾಡಿ ಅಂತ ಹೇಳಿ ಮುಗಿಸಿದ್ರು. ಅವ್ರು ಏನಾದ್ರು ಏನ್ ಸರ್ಚಿಂಗ್ ಮಾಡ್ತೀವತ್ತ ಏನ್ ಹೇಳಿ? ಏನಿಲ್ಲ, ಪೊಲೀಸ್ನವ್ರು ಏನ್ ಹೇಳಿ? ಅವ್ರು ಡಿಗ್ರಿ ಮಾಡಿ ಅದನ್ನ ಕೋರ್ಟ್ನಾಗ ಮುಗಿಸೋದು ಮಾಡಿದ್ರು. ನಮ್ಮ ಮನೆಗೆ ಸಂಬಂಧಪಟ್ಟಕ್ಕೆ ಅಲ್ಲ ಅಂತ ಹೇಳಿ 4 ಮಂದಿ ಮಕ್ಕಳು 3 ಮಂದಿ 4ನೇದಕ್ಕೆ ಅಲ್ಲ ಅಂತ ಹೇಳಿ ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳಿ. ಅಂದ್ರೆ ಟೋಟಲ್ ನಿಮ್ಗೆ 4 ಜನ ಮಕ್ಕಳು. 4ನೇದಕ್ಕೆ ಗಂಡು ಮಕ್ಕಳು ಎಷ್ಟು ಜನ ರೀ? ಯಾರಿಲ್ಲ, ಹೆಣ್ಮಕ್ಳ 3 ಜನ, 4 ಜನ. ಒಬ್ಬ ತೀರ್ಕೊಂಡಿದ್ರಿ. ಇದು ಹೊಲಸ ಕೆಲಸ ಮಾಡಿ ವಯಸ್ಸಾದ ಕಾಲಕ್ಕಿಂತ ಮಾಡಿ ಅಂತ ಹೇಳಿ. ಈ ತರ ಹೆಣ್ಮಕ್ಳಿಗೆ ಸರ್ ಈಗಿನ ಇದ್ರೊಳಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಿ? ಯಾನ್ರಿ ಬೇರೆ ಹೆಣ್ಮಕ್ಳಿಗೆ ಈ ಮೂಲಕ ನೀವೇನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಇದೊಂದು ಸಂದೇಶ.